ನಮಸ್ಕಾರ ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ವತಿಯಿಂದ ವೈದ್ಯರ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಪ್ರತಿಭಟನೆ. ಬಿಜೆಪಿ ನಡೆ ಖಂಡಿಸಿ ಆಗಸ್ಟ್ 5ರಂದು ಬೃಹತ್ ಮೆರವಣಿಗೆ ಅಮೃತರಾವ್ ಚಿಂಕೋಡೆ. ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಮಹಾತ್ಮ ಶಿವಯೋಗಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಳಾರ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಸಾಬೀತಾದರೂ ಕೂಡ ಸದರಿ ಅಧಿಕಾರಿಯವರು ಕ್ರಮ ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ವಿಷ್ಣುವರ್ಧನ್ ವಾಲ್ದೊಡ್ಡೆ ಆಗ್ರಹಿಸಿದ್ದರು. 371 ಮುಂಬಡ್ತಿ ಅನ್ಯಾಯ ಜಾಗೃತಿ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಾಯಿಬಣ್ಣ ಜಮದಾರ್ ಮಾಹಿತಿ ನೀಡಿದರು. ಸುದ್ದಿಯ ವಿವರಗಳು. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಬೀದರ್ ಶಾಖೆ ವತಿಯಿಂದ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಪ್ರತಿ ವರ್ಷದಂತೆ ಲಕ್ಷಾಂತರ ಜನರು ಮೆಡಿಕಲ್ ಎಕ್ಸಾಮ್ಗೆ ಭಾಗವಹಿಸುತ್ತಾರೆ. ಆದರೆ ಕೆಲವೊಂದು ಜನರು ಮಾತ್ರ ಆಯ್ಕೆಯಾಗುತ್ತಾರೆ. ಆಸ್ಪತ್ರೆಗೆ ಜನರು ಆಸೆ ಇಟ್ಟು ಬರುತ್ತಾರೆ. ರೋಗಿಗಳು ವೈದ್ಯರಲ್ಲಿ ದೇವರನ್ನ ಕಾಣುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗೆ ರೋಗಿಗಳನ್ನು ರವಾನೆ ಮಾಡುತ್ತಿದ್ದಾರೆ. ಈ ರೀತಿ ಮಾಡಬಾರದೆಂದು ವೈದ್ಯರಿಗೆ ಕಿವಿಮಾತು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಹಲವು ಕ್ಷೇತ್ರಗಳಲ್ಲಿ ವೈದ್ಯರು ಉತ್ತಮ ಕೆಲಸ ಮಾಡಿದ್ದಕ್ಕೆ ಸನ್ಮಾನಿಸಲಾಯಿತು. ಅಲ್ಲದೆ ವೈದ್ಯರ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದಿದ್ದಕ್ಕೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣ, ಧ್ಯಾನೇಶ್ವರ್ ನಿರಗುಡಿ, ಶಿವಕುಮಾರ್ ಶೆಟ್ಕರ್, ಸಂಜಯಕುಮಾರ್ ಪಾಟೀಲ್, ದೀಪಾ ಕೊಂಡ, ಸಂಜಯ್ ಚಂದ, ಕಿರಣ್ ಪಾಟೀಲ್, ಸಂತೋಷ್ ಕಾಳೆ, ರಾಜೇಂದ್ರ ಕುಮಾರ್ ಗಂಗೆ, ರಾಜ್ಕುಮಾರ್ ಮಾಳ್ಗೆ, ಶರಣಪ್ಪ ಮುಡ್ಬಿ, ಸತೀಶ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಎಕ್ಲೂರೆ, ಡಾಕ್ಟರ್ ಮಹೇಶ್ ಬಿರಾದರ್, ಡಾಕ್ಟರ್ ದೇವಕಿ ಎ ನಾಗೂರೆ, ಡಾಕ್ಟರ್ MD ಸೋಹೆಲ್ ಹುಸೇನ್, ಡಾಕ್ಟರ್ ಭಗವಾನ್ ಮಾಲ್ದರ್, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಡಾಕ್ಟರ್ ಸಂಗಾರೆಡ್ಡಿ, ಡಾಕ್ಟರ್ ಗಾಯತ್ರಿ ವಿಜಯಕುಮಾರ್, ಡಾಕ್ಟರ್ ರವಿ ಕಲ್ಶೆಟ್ಟಿ, ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್, ಡಾಕ್ಟರ್ ಅಶೋಕ್ ಮೈಲಾರೆ, ಡಾಕ್ಟರ್ ಶಾಂತಲಿಂಗ ಪಾಟೀಲ್, ಡಾಕ್ಟರ್ ವೀಣಾ ಎ, ಡಾಕ್ಟರ್ ನಿತಿನ್ ಬಿರಾದರ್, ಡಾಕ್ಟರ್ ಮಮತಾ ಶಿಂದೆ, ಡಾಕ್ಟರ್ ಅಬ್ದುಲ್ ಖಾದರ್, ಡಾಕ್ಟರ್ ಸುಲೋಚನಾ ಪಾಟೀಲ್, ಡಾಕ್ಟರ್ ಬಾಖರ್ ಜಾನಿ, ಡಾಕ್ಟರ್ ಅಕ್ಕಮದೇವಿ ಗಡ್ಡೆ, ಡಾಕ್ಟರ್ ತಾಜಿದ್ದೀನ್ ಎನ್, ಡಾಕ್ಟರ್ MA ಜಬಾರ್, ಡಾಕ್ಟರ್ ರವಿ ಸಿರ್ಸೆ, ಡಾಕ್ಟರ್ ಸರಸ್ವತಿ ರೆಡ್ಡಿ, ಡಾಕ್ಟರ್ ಸೂರ್ಯಕಾಂತ್ ಬಾಳೂರ್ಕರ್, ಡಾಕ್ಟರ್ ಶಿವಕುಮಾರ್ ಬಿ, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಅನಿಲ್ ಚಿಂತಾಮಣಿ, ನಾಡಗೀತೆ ವೈಜನಾಥ್ ಸಜ್ಜನ್ ಶೆಟ್ಟಿ ಹಾಗೂ ಸಂಗಡಿಗರು ನಡೆಸಿಕೊಟ್ಟರು. ಪ್ರಾರ್ಥನೆ ಡಾಕ್ಟರ್ ಶ್ರದ್ಧಾ ಪಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ದಿಲೀಪ್ ಬದೌಲ್ ಸರ್ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಆತ್ಮೀಯರು, ಹಿರಿಯರು, ಎಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಮೇಘಣ್ಣ ಸರ್ಗೂ ಕೂಡ ಹಾರ್ದಿಕ ಸ್ವಾಗತ. ಇಂದಿನ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರು, ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸಂಜಯ್ ಕುಮಾರ್ ಪಾಟೀಲ್ ಸರ್ ಕೂಡ ಹಾರ್ದಿಕ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಜಿಲ್ಲಾಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ದೀಪಾ ಕೊಂಡ ಮೇಡಮ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕರ್ನಾಟಕ ಸರ್ಕಾರ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ಪಾಟೀಲ್ ಸರ್ ಕೂಡ ಹಾರ್ದಿಕ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಡಾಕ್ಟರ್ ಸಂತೋಷ್ ಕಾಳೆ ಅವರು ಕೂಡ ಆಗಮಿಸಬೇಕಾಗಿತ್ತು. ಅವರು ಕೆಲವೇ ನಿಮಿಷಗಳ ಆಗಮಿಸಿದ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ
ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಆಗಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಕುಮಾರ್ ಕರಿಯಸ್ ಸರ್ ಕೂಡ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗಾಗಿ ನಮ್ಮ ಜಿಲ್ಲೆಯ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಆತ್ಮೀಯರು ಜೋರಾದ ಕರತಾಡನೆಂದು ಬರಬೇಕು. ಆಚರಿಸುತ್ತಿದ್ದೇವೆ. ಇದರ ಪ್ರಯುಕ್ತ ಒಬ್ಬ ವೈದ್ಯನ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅವನು ಮಾಡ್ತಕ್ಕಂಥ ಕಾರ್ಯಪ್ರವೃತ್ತಿಯಲ್ಲಿ ಮತ್ತು ಎಲ್ಲ ನನ್ನ ಮೆಚ್ಚಿನ ವೈದ್ಯ ಮಿತ್ರರೇ, ನಮ್ಮ ಪರಿವಾರದ ಎಲ್ಲ ಸದಸ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂದೆಯಂದಿರೇ, ಮಾಧ್ಯಮ ಮಿತ್ರದವರೇ, ತಮ್ಮೆಲ್ಲರಿಗೂ ಶರಣ. ನಂತರ ನಮ್ಮ ಜಿಲ್ಲೆ ಮಟ್ಟದಲ್ಲಿ ಇಂದು ನಾವು ನಮ್ಮ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಬೀದರ್ ಶಾಖೆ ವತಿಯಿಂದ ಇಂದು ನಾವು ವೈದ್ಯ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಲಿರುವಂತಹ ಅತ್ಯಂತ ಕ್ರಿಯಾಶೀಲರು, ಅತ್ಯಂತ ದಕ್ಷ ಆಡಳಿತಗಾರರು ಹಾಗೂ ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶಿಲ್ಪಾ ವರ್ಮಾ ಮೇಡಮ್ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಶುಭಾಶಯಗಳು. As we all know, ನಮ್ಮ ದೇಶದಲ್ಲಿ ನಾವು ನ್ಯಾಷನಲ್ ಡಾಕ್ಟರ್ಸ್ ಡೇ we celebrate on July 1 in the memory of Dr. Bidhan Chandra Roy, who happens to be a physician and also first Chief Minister of West Bengal. As he was more than just a medical professional, same is true for you all also. ನೀವೆಲ್ಲರೂ ಜಸ್ಟ್ ಮೆಡಿಕಲ್ ಪ್ರೊಫೆಷ್ನಲ್ಗಿಂತ ಹೆಚ್ಚಾಗಿದ್ದೀರಿ ಅಂತ ಹೇಳ್ತೀನಿ. ಮೆಡಿಕಲ್ ಪ್ರೊಫೆಷನ್ ನೀವೆಲ್ಲರಿಗೂ ಗೊತ್ತಿದ್ದಂಗೆ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸಾಟ್ ಆಫ್ಟರ್ ಇನ್ ದಿ ಎಂಟೈರ್ ವರ್ಲ್ಡ್. ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ಸ್ ಮೆಡಿಕಲ್ ಎಕ್ಸಾಮ್ಗೆ ಅಪೇರ್ ಆಗ್ತಾರೆ. ಆದರೆ ಕೆಲವೊಂದು ವೆರಿ ಫ್ಯೂ ಪೀಪಲ್ ಗೆಟ್ ಸೆಲೆಕ್ಟೆಡ್. ಸೊ ನೀವೆಲ್ಲರೂ ಸೊಸೈಟಿಯ ಕ್ರೀಮ್ ಇದ್ರಿ ಅಂತ ಹೇಳಿದರೆ ಅತಿಶಕ್ತಿ ಆಗಲ್ಲ. ಆದರೆ ಸೊಸೈಟಿಯ ಕ್ರೀಮ್ ಇದ್ರಿ ಅದ್ರ ಜೊತೆಗೆ ತುಂಬ ಜವಾಬ್ದಾರಿ ಕೂಡ ಬರುತ್ತೆ. ವೆನೆವರ್ ಯು ಗೋ ಟು ಮೆಡಿಕಲ್ ಸೆಂಟರ್, ಅಲ್ಲಿ ಜನ ತುಂಬ ಹೋಪ್ಸ್ ಜೊತೆಗೆ ಬರ್ತಾರೆ. ಅವರ ಮನಸ್ಸಿನಲ್ಲಿ ನೀವು ಡೆಮಿ ಗಾಡ್ ಅಂತ ಆಗಿರ್ತೀರಿ. ಸೊ ಡೆಮಿ ಗಾಡ್, ಆ್ಯಂಡ್ ಟು ಮೇಂಟೈನ್ ದಟ್ ಇಮೇಜ್ ಆಫ್ ಯೋರ್ಸ್ ಆಸ್ ಡೆಮಿ ಗಾಡ್, you have to work really hard and also exhibit qualities like a demigod. ಎಲ್ಲ ಪ್ರೊಫೆಷನ್ಗಳದ್ದು ಪ್ರೊಫೆಷ್ನಲ್ ಎಥಿಕ್ಸ್ ಇರ್ತವೆ. ಮೆಡಿಕಲ್ ಪ್ರೊಫೆಷನ್ದು ಕೂಡ ಕೆಲವೊಂದು ಪ್ರೊಫೆಷ್ನಲ್ ಎಥಿಕ್ಸ್ ಇದ್ದಾವೆ. ಇತ್ತೀಚೆಗೆ ಕೇಳಕ್ಕೆ ಬರ್ತಾ ಇದೆ ದಟ್ ಮೆನಿ ಗೌರ್ಮೆಂಟ್ ಡಾಕ್ಟರ್ಸ್ ಆರ್ ರೆಫರಿಂಗ್ ದೇರ್ ಪೇಷಂಟ್ಸ್ ಟು ದೇರ್ ಪ್ರೈವೇಟ್ ಕೌಂಟರ್ಪಾರ್ಟ್ಸ್ ಆರ್ ಟು ದೇರ್ ಓನ್ ಕ್ಲಿನಿಕ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೇಷಂಟ್ಗಳು ಟು ಗೆಟ್ ಅಫೋರ್ಡೆಬಲ್ ಹೆಲ್ತ್ ಕೇರ್. ಮತ್ತು ನಮ್ಮ ಕಂಟ್ರಿ ಸೋಷಲಿಸ್ಟ್ ಕಂಟ್ರಿ ಇರುವುದರಿಂದ ನಮ್ಮ ಜವಾಬ್ದಾರಿ ಕೂಡ ಇದೆ ಎಲ್ರಿಗೂ ಅಫೋರ್ಡೆಬಲ್ ಹೆಲ್ತ್ ಕೇರ್ ಪ್ರೊವೈಡ್ ಮಾಡೋದು. ಸೊ ಐ ರಿಕ್ವೆಸ್ಟ್ ಯು ಆಲ್, ನಿಮ್ಮ ಹತ್ತಿರ ಗೌರ್ಮೆಂಟ್ ಫೆಸಿಲಿಟೀಸ್ನಲ್ಲಿ ಯಾರು ಬರ್ತಾರೆ ಅವರಿಗೂ ಅಲ್ಲೇ ಟ್ರೀಟ್ ಮಾಡಿ. ಇಫ್ ನಿಮ್ಮ ಪರ್ಸ್ನಲ್ ಕೆಪಾಸಿಟಿಯಲ್ಲಿ ಯಾರೊಬ್ಬ ನಿಮ್ಮ ಕಾಂಪಿಟೆನ್ಸ್ ನೋಡಿ ನಿಮ್ಮ ಹತ್ತಿರ ಬರ್ತಾರೆ, ಯು ಟ್ರೀಟ್ ದಮ್ ಅಕಾರ್ಡಿಂಗ್ಲಿ. ಈ ವಿಷಯ ಬಗ್ಗೆ ನಾನು ಹೆಚ್ಚಾಗಿ ಇಲಾಬ್ರೇಟ್ ಮಾಡಲ್ಲ. ಯು ಆಲ್ ಆರ್ ಮೆಚ್ಯೂರ್ ಎನಫ್ ಆ್ಯಂಡ್ ರೆಸ್ಪಾನ್ಸಿಬಲ್ ಎನಫ್.
ಗೋ ವಿತ್ ಅ ಕಾಮ್ ಮೈಂಡ್. ಅಲ್ಲಿ ನಿಮಗೆ ತುಂಬ ಓವರ್ ಬರ್ಡನ್ ಇರ್ತದೆ. ಆದರೆ ಟೇಕ್ ದಿಸ್ ಅನ್ ಆಪರ್ಚುನಿಟಿ ಟು ಲರ್ನ್ ಆ್ಯಂಡ್ ಟು ಗೆಟ್ ಮೋರ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನೀವೆಲ್ಲರೂ ಎಲ್ಲೆಲ್ಲಿ ಇರ್ತೀರಿ, ನಿಮ್ಮ PHC ಕ್ಷೇತ್ರ ಆಗಲಿ ಅಥವಾ ಸಬ್ ಸೆಂಟರ್ ಆಗಲಿ, ತಾಲೂಕಾ ಅಥವಾ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಕ್ಷೇತ್ರ ಆಗಲಿ, ನೀವೆಲ್ಲರೂ ಐ ಅರ್ಜ್ ಯು ಆಲ್ ಟು ಹ್ಯಾವ್ ಒನ್ ಏಮ್. ನೀವೆಲ್ಲರೂ ಒಂದು ಗುರಿ ಇಟ್ಕೊಳ್ಳಿ. ನಾವು ನಮ್ಮ ಪಾಪ್ಯುಲೇಷನ್ಗೆ ಅನಿಮಿಯಾ ಮುಕ್ತ ಮಾಡ್ತೀವಿ, ಅಥವಾ ನಾವು ನಮ್ಮ ಪಾಪ್ಯುಲೇಷನ್ಗೆ ಡಯಾಬಿಟಿಕ್ ಮುಕ್ತ ಮಾಡ್ತೀವಿ, ಅಥವಾ ಕುಪೋಷಣ್ ಮುಕ್ತ ಮಾಡ್ತೀವಿ. ಅವ್ರು ನಿಮ್ಮ ಯಾವ ಕ್ಷೇತ್ರದಲ್ಲಿ ನಿಮಗೆ ಜಾಸ್ತಿ ಆಸಕ್ತಿ ಇದೆ ಅಂತ ನೀವು ಅದೂ ಒಂದು ಗುರಿ ಇಟ್ಕೊಂಡ್ರೆ ನಿಮ್ಮ 80% ಟೆಕ್ನಿಕಲ್ ಕಾಂಪಿಟೆನ್ಸಿ ಮತ್ತು 20% ಇಮೋಷ್ನಲ್ ಕೋಶಂಟ್ ಜೊತೆಗೆ ಕೆಲಸ ಮಾಡ್ತಾ ಹೋದರೆ ಪೀಪಲ್ ವಿಲ್ ರಿಮೆಂಬರ್ ಯು ಫಾರ್ ದೇರ್ ಲೈಫ್ ಟೈಮ್. ನಾವು ಯಾಕೆ ಈ ವೈದ್ಯರ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನೋದನ್ನು ನಾವು ಇವತ್ತಿನ ದಿವಸ ಆತ್ಮಾವಲೋಕನ ಮಾಡಿಕೊಳ್ಬೇಕು. ವೈದ್ಯರಾಗಿ ನಮಗೆ ಗೊತ್ತು ನಾವು ವೈದ್ಯರ ದಿನಾಚರಣೆ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅಂಥೇಳಿ. ನಮ್ಮ ಯುವ ಪೀಳಿಗೆ, ನಮ್ಮ ಭಾವಿ ವೈದ್ಯರು ಎಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಮುಂದೆ ಇದ್ದಿದ್ದೀರಿ. ತಮಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು, ತಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಪರಿಚಯ ಮಾಡಬೇಕು ಅಂತ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ನಾನು ಇವತ್ತು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಈ ನ್ಯಾಷನಲ್ ಡಾಕ್ಟರ್ಸ್ ಡೇ ಥೀಮ್ ಏನು ಅಂತಂದರೆ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹಾರ್ಟ್ಸ್ ಅಂತ ಹೇಳಬೇಕು. ಈ ವರ್ಷದ ನಮ್ಮ ಧ್ಯೇಯ ವಾಕ್ಯ ಹೀಲಿಂಗ್ ಹ್ಯಾಂಡ್ಸ್ ಮತ್ತು ಕೇರಿಂಗ್ ಹಾರ್ಟ್ಸ್ ಅಂತ ಹೇಳಿಬಿಟ್ಟು ಇದೆ. ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆ ಕಳೆದ 32 ವರ್ಷಗಳಿಂದ ಅಂದರೆ 1991ರಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮೇಡಮ್ ಅವರು ಹೀಗೆ ಹೇಳಿದರು, ತಾವೆಲ್ಲರೂ ಕೇಳಿದ್ರಿ. ಈ ಒಂದು ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಇದನ್ನು ಭಾರತ ರತ್ನ ಪುರಸ್ಕೃತ ಶ್ರೀ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಒಂದು ಸ್ಮರಣಾರ್ಥವಾಗಿ, ಅವರ ನೆನಪಿಗಾಗಿ ಮತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ಒಂದು ದಿನಾಚರಣೆಯನ್ನು ನಾವು ಇದನ್ನು ಮಾಡ್ತಾ ಇದ್ದೀವಿ. ಮಾಡುವ ಕಾರಣ ಇಷ್ಟೇ, ಅವರು ನಮ್ಮೆಲ್ಲರಿಗೂ ಕೂಡ ಅವರ ಒಂದು ಸೇವಾ ಮನೋಭಾವನೆ, ಅವರ ಒಂದು ಬದ್ಧತೆ, ಅವರಲ್ಲಿರ್ತಕ್ಕಂಥ ಒಂದು ಶಿಸ್ತು, ಈ ಆಚರಣೆ ಎಲ್ಲರಿಗೂ ಪ್ರೇರಣೀಯವಾಗಿ ಆಗಬೇಕು ಮತ್ತು ಎಲ್ಲರೂ ಅದನ್ನು ಅನುಸರಣೆ ಮಾಡಬೇಕು. ಎಲ್ಲ ವೈದ್ಯರಿಗೂ ಕೂಡ ಅದು ಮಾರ್ಗದರ್ಶನ ಆಗಬೇಕು ಅಂಥೇಳಿ ನಾವು ಪ್ರತಿ ವರ್ಷ ಈ ಒಂದು ಆಚರಣೆಯನ್ನು ಮಾಡ್ತೇವೆ. ಈ ಆಚರಣೆಯ ನಿಮಿತ್ತ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳು ಯಾರು ಉತ್ತಮ ಸೇವೆ ಸಲ್ಲಿಸಿರ್ತಾರೆ ಅವರಿಗೆ ನಾವು ಗೌರವ ಸನ್ಮಾನ ಮಾಡ್ತೇವೆ. ಉತ್ತೀರ್ಣರಾಗಿ ನಿವೃತ್ತಿ ಹೊಂದಿ ಹೋಗ್ತಕ್ಕಂಥ ನಮ್ಮ ಹಿರಿಯ ವೈದ್ಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ. ಅದೇ ರೀತಿಯಾಗಿ ಅವರ ಎಲ್ಲ ಪರಿವಾರದ ಮಕ್ಕಳು ಯಾರು ಒಂದು ಉನ್ನತ ವ್ಯಾಸಂಗಕ್ಕಾಗಿ ಹೋಗ್ತಾ ಇದ್ದಾರೆ, ಉತ್ತಮ ಒಂದು ಇದನ್ನು ಮಾಡಿದ್ದಾರೆ, ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಉತ್ತಮ ವೈದ್ಯರು ಯಾರಿದ್ದಾರೆ ಅವರನ್ನು ಗುರುತಿಸಿ ಇವತ್ತಿನ ದಿವಸ ಸನ್ಮಾನ ಮಾಡುವ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಇರ್ತದೆ. ಇಲ್ಲಿವರೆಗೆ DC ಮೇಡಮ್ ಅವರು ಕೂಡ ನಮ್ಮ ಡಾಕ್ಟರ್ಸ್ಗೆ ಮತ್ತು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿ ಈಗ ತಾನೇ ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಸರ್ಕಾರಿ ಸೇವೆಗೆ ಬಂದ ತಕ್ಷಣ ನಾವೆಲ್ಲ ಸರ್ಕಾರಿ ಏನು ಬಡವ ಜನರು ಏನು ಬರ್ತಾರೆ ನಮ್ಮ ಒಂದು ಸೇವೆ ತಗೊಳ್ಳಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ, ಅವರೆಲ್ಲರೂ ಕೂಡ ಅದು ಒಳ್ಳೆಯ ಸೇವೆಯನ್ನು ನೀಡಲಿ ಅಂತಕ್ಕಂಥದ್ದು ಒಂದು ಸರ್ಕಾರಿ ಆಸ್ಪತ್ರೆಯ ಧ್ಯೇಯ ಉದ್ದೇಶ ಕೂಡ ಅದೇ ಆಗಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ಆಗಿ ಏನು ನಾವು DHO ಸೈಡ್ ಅಂತ ಏನು ಕರಿತಾ ಇದ್ದೇವೆ, ಎಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲೇ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಕೂಡ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಡಾಕ್ಟರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರ ಸೇವೆ ಮಾಡ್ತಕ್ಕಂಥ ಡಾಕ್ಟರ್ಸ್ ಇದ್ದಾರೆ. ಯಾರು ಕೂಡ ಇಲ್ಲಿ ಪ್ರೈವೇಟ್ ಆಗಿರ್ತಕ್ಕಂಥದ್ದು ಏನಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದು ಅಂಥ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಸರ್ಕಾರಿ ನೌಕರ ಭವನದಲ್ಲಿ ನಡೀತಾ ಇರೋದು ಕೂಡ ನಿಜವಾಗಲಿ ನಮಗೆ ಸಂತೋಷವೂ ಮತ್ತು ಭಾಳ ಖುಷಿ ಕೂಡ ಉಂಟಾಗಿದೆ. ಅದೇ ರೀತಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಅವಕಾಶ ನನಗನ್ನಿಸಿದ ಕಳೆದ 2-3 ವರ್ಷದಿಂದ ನಾನು ಎಲ್ಲ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದೀನಿ, ನಾವು ಎಲ್ಲೂ ಕೂಡ ಕಾರ್ಯಕ್ರಮ ಅಲ್ಲಿ ಹೋಟೆಲ್ದಲ್ಲಿ ಅಲ್ಲಿ ಕೂಡ ಮಾಡಬೇಕಾಗಿಲ್ಲ. ನೀವು ನೇರವಾಗಿ ಈ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಈ ಸರ್ಕಾರಿ ನೌಕರ ಸಂಘ ನಮ್ಮದಲ್ಲ, ಎಲ್ಲ ಕಾರ್ಯಕ್ರಮ ನಿಮ್ಮದು, ಹಾಲ್ ನಿಮ್ಮದು, ಟೋಟಲ್ ನಿಮ್ಮದು. ಪ್ರತಿ ವರ್ಷ ಏನು ಆಚರಣೆ ಮಾಡ್ತಿದ್ದೀರಲ್ಲ, ನೀವು ಸಂಪೂರ್ಣವಾಗಿ ಮುಂದಿನ ಎಷ್ಟು ವರ್ಷ ಕೆಲಸ ಮಾಡ್ತೀರಿ ಸಂಪೂರ್ಣವಾಗಿ ಉಚಿತವಾಗಿ ಸರ್ಕಾರಿ ನೌಕರ ಭವನ ಕೊಡ್ತೀನಿ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೋವಿಡ್ ಮಹಾಮಾರಿಯಲ್ಲಿ ಸತತವಾಗಿ 24 ತಾಸು ಸೇವೆ ಮಾಡಿದರೆ ಯಾರಾದರೂ ಮಾಡಿ ಇವತ್ತು ಜೀವ ಉಳಿಸಿದ್ದಾರೆ ಅಂದರೆ ನಮ್ಮ ವೈದ್ಯರು ಎಂಬತಕ್ಕಂಥದ್ದನ್ನು ಇಲ್ಲ ಸಂಪೂರ್ಣವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ತಾಲೂಕು ಮಟ್ಟದಲ್ಲಿ ನಾವು ನೋಡಿದಾಗ ಎಲ್ಲ ಆಸ್ಪತ್ರೆಗಳು ತಾಲೂಕು ಆಸ್ಪತ್ರೆಗಳು ಇವತ್ತು 100 ಬೆಡ್ಡೆಡ್ ಆಗಿ ಮಾರ್ಪಟ್ಟಿದೆ. ಇವತ್ತು ವೈದ್ಯರಿಗೆ ರಾಜ್ಯ ಮಟ್ಟದಲ್ಲಿ ನಾವು ಎಷ್ಟೊಂದು ಗೌರವಿಸ್ತೀವಿ ಅಂದರೆ
ಇವತ್ತು ಅವ್ರ ಮೇಲೆ ಒಂದೊಂದು ಕಡೆ ಹಲ್ಲೆ ಆಗಿದ್ದು ಕೂಡ ನಾವು ನೋಡಿ, ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಗಳ ಮೇಲೆ ಕೂಡ ಹಲ್ಲೆ ಆಗಿತ್ತು. ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಇರಬೇಕಿತ್ತು ಈ ಸಂದರ್ಭದಲ್ಲಿ. ಯಾಕಂದರೆ ಮಾನ್ಯ DHO ಸಾಹೇಬರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಏನಂದರೆ ತಾಲೂಕು ಮಟ್ಟದಲ್ಲಿ ಏನು 100 ಬೆಡ್ಡೆಡ್ ಆಗಿ ಮಾರ್ಪಟ್ಟಿದೆ, ಇವತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಪೊಲೀಸ್ ಚೌಕಿಯನ್ನು ಮಾಡಲಿಕ್ಕೆ ತಮ್ಮಿಂದ ಒಂದು ನಮ್ಮ ಆರೋಗ್ಯ ಇಲಾಖೆ ನೌಕರ ಸಂಘದ ವತಿಯಿಂದ ತಮಗೆ ಮನವಿ ಮಾಡ್ತೀವಿ ಮತ್ತು ನಾವು ನಿಮಗೆ ಮೆಮೊರಂಡಮ್ ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಏನು ಜನಸಾಮಾನ್ಯರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಏನು ವೈದ್ಯರು ನಮಗೆ ದೇವರು ಅಂತೇಳಿ ಪಾಲಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೀವಿ. ಅದೇ ವೈದ್ಯರ ಮೇಲೆ ಮತ್ತು ವೈದ್ಯ ಸಿಬ್ಬಂದಿ ಮೇಲೆ ಅನೇಕ ಇದರಲ್ಲಿ ಜಿಲ್ಲೆಗಳಲ್ಲಿ ಒಂದು ಈ ಹಲ್ಲೆಗೆ ಒಳಗೊಂಡಂಥದ್ದು ಮೊನ್ನೆ ಆಗಿದೆ. ಅಲ್ಲಿ ನಾವು ವೈದ್ಯರ ಮೇಲೆ ಹಲ್ಲೆ ಆಗಿದ್ದು ಕೂಡ ನಾವು ನೋಡಿ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗೊಂಡ ಸಮಾಜದ ಹಿರಿಯ ಮುಖಂಡ ಹಾಗೂ ಸರ್ಕಾರ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಮಾತನಾಡುತ್ತಾ, ಅಧಿಕಾರದ ಆಸೆ ರಾಜಕೀಯದ ಕೆಸರೇರ ಚಾಟವನ್ನೇ ಮೂಲವಾಗಿಸಿಕೊಂಡಿರುವ ಬಿಜೆಪಿಯವರು ಮಹಿಳೆಯೊಬ್ಬಳಿಗೆ ಕಾನೂನಾತ್ಮಕವಾಗಿ ಸಿಕ್ಕ ನಿವೇಶನಗಳ ಕುರಿತು ಅನಗತ್ಯ ಗೊಂದಲ ಎಬ್ಬಿಸಿ ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡಲು ಬುಡ ಹಗರಣ ಮುಂದಿಟ್ಟು ಬಿಜೆಪಿ ನಡೆಸಲಿರುವ ಪಾದಯಾತ್ರೆ ವಿರುದ್ಧ ಬೀದರ್ನಲ್ಲಿ ಆಗಸ್ಟ್ 5ರಂದು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯವರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕೆಸರೆರಚಲು ಪ್ರಯತ್ನಿಸುತ್ತಿರುವುದು ಮೂರ್ಖತನದ ಪರಮಾದಿ. 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು ಶುದ್ಧ ಹಸ್ತರು. ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಜನಕಲ್ಯಾಣ ಬಸವಣ್ಣನವರ ತತ್ವಗಳನ್ನು ಪಾಲಿಸುವುದೇ ಅವರ ಧ್ಯೇಯವಾಗಿದೆ ಎಂದು ತಿಳಿಸಿದ್ದರು. ಬಡವರ ನೋವು ಗೊತ್ತಿಲ್ಲದ ಶ್ರೀಮಂತರ ಪರಕಾಳಜಿ ಹೊಂದಿದ ಮನಬಂದಂತೆ ಲೂಟಿ ಹೊಡೆದ ಜನವಿರೋಧಿ ನೀತಿಗಳ ಕಾರಣಕ್ಕಾಗಿಯೇ ಕಳೆದ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಬಿಜೆಪಿಯವರಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಜನಪರ ಆಡಳಿತ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಇದೇ ಕಾರಣಕ್ಕಾಗಿ ಒಂದಿಲ್ಲೊಂದು ಷಡ್ಯಂತ್ರಗಳನ್ನು ಹೆಣೆಯುತ್ತಲೇ ಇದ್ದಾರೆ ಎಂದು ಟೀಕಿಸಿದ್ದರು. ಗೊಂಡ ಸಮಾಜದ ಹಿರಿಯ ಮುಖಂಡರಾದ ಹಾಗೂ ಕೆಎಂಎಫ್ ನಿರ್ದೇಶಕ ಮಲ್ಲಿಕಾರ್ಜುನ್ ಬಿರಾದರ್ ಮಾತನಾಡಿ, ಬಿಜೆಪಿ ಕೇಂದ್ರ ಸರ್ಕಾರದ ಮುಖೇನ್ ಇಲ್ಲಿಯ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡುವಂತೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಲು ಹೊರಟಿದೆ. ಇದನ್ನು ಖಂಡಿಸಿ ಜಿಲ್ಲೆಯ ಗೊಂಡ ಕುರುಬ ಸಮಾಜದವರು ಆಗಸ್ಟ್ 5ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದೇವೆ ಎಂದರು. ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ, ಸಂಗೊಳ್ಳಿ ರಾಯಣ್ಣ ಜನಪರ ವೇದಿಕೆ, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಸಂಘ, ಕನಕ ಯುವ ಸೇನೆ, ಕನಕ ಸಂಘ ಸೇರಿದಂತೆ ಜಿಲ್ಲೆಯ ಗೊಂಡಪರ ಸಂಘಟನೆಗಳು, ಗೊಂಡ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಬಿಜೆಪಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದರು. ಆಗಸ್ಟ್ 5ರಂದು ಬೆಳಗ್ಗೆ 10ಕ್ಕೆ ಬೊಮ್ಮಗುಂಡೇಶ್ವರ ಮಂದಿರದಿಂದ ಬಸವೇಶ್ವರ ವೃತ್ತ, ಮಹಾವೀರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ರಾಜ್ಪಾಲ್ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದ್ದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷ ಬಸವರಾಜ್ ಹೇಡೆ, ಗೊಂಡ ಸಮಾಜದ ಮುಖಂಡರಾದ ಹನುಮಂತ್ ಮಲ್ಕಾಪುರೆ, ನರಸಪ್ಪ ಯಾಕತ್ಪುರ್, ಗಣಪತಿ ಕಮಠಾಣ್, ಅಮರ್ ವಡ್ಗಾವೆ, ರಾಜು ಚಿಟ್ಟವಾಡಿ, ಬಾಲಾಜಿ ಜಬಾಡೆ, ಸಚಿನ್ ಕಲ್ಲೂರ್ ಹಾಗೂ ತುಕಾರಾಮ್ ಕರಾಟೆ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. सत्य समय क्या है, समय बलवान है, ಸಮಯ ಸ್ವಲ್ಪ ತಡ ಆದರೂ ಭೀ ನ್ಯಾಯ ಕರೆಕ್ಟ್ ಸಿಗ್ತದೆ. ಸಿದ್ದರಾಮಯ್ಯವರಿಗೆ ಈ ಮಾಡ್ತಕ್ಕಂಥ ಅಪರಾಧ ತಪ್ಪು. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಬೀದರ್ ಜಿಲ್ಲಾ ಗೋಂಡ ಕುರುಬ ಸಮಾಜದ ವಿವಿಧ ಸಂಘಟನೆಗಳ ಪರವಾಗಿ, ಹಿರಿಯ ನಾಗರಿಕರ ಪರವಾಗಿ ನಾವು ನಾಳೆ ಬಿಟ್ಟು ನಾವು 5ನೇ ತಾರೀಕು ಸೋಮವಾರ ದಿವಸ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡ್ತಾಯಿದ್ವಿ. ಏನಂತ, ಸರ್ಕಾರಗಳಲ್ಲಿರ್ತಕ್ಕಂಥ ಯಾವ ಹುದ್ದೆಯಲ್ಲಿರೋರು ಸಹಿತ ದಯವಿಟ್ಟು ಕಾನೂನನ್ನು ವಿರೋಧ ಮಾಡಬೇಡ್ರಿ, ಸಂವಿಧಾನ ವಿರೋಧ ಮಾಡಬೇಡ್ರಿ, ಮಾನವೀಯತೆ ವಿರೋಧ ಮಾಡಬೇಡ್ರಿ.
ಈ ಶರಣ ಸಂತರ ನಾಡಿನ ಒಳಗೆ ಕರ್ನಾಟಕದ ಹೆಮ್ಮೆ ಅದ. ಇಲ್ಲಿ ಸೂತ್ರ ತಪ್ಪಿಸಿ ದೇಶದಾಗ ಜಗತ್ತಿನಾಗ ಕೆಟ್ಟ ಹೆಸರು ತರಲಾರ್ದಂಗೆ ಮಾಡ್ಲಿಕ್ಕೆ ನೀವು ಮಾಡ್ತಕ್ಕಂಥ ಕೆಟ್ಟ ಕೆಲಸ ಅದನ್ನು ತಡಿಬೇಕು. ಇದು ಅಡ್ಡದಿಡ್ಡ ಪ್ರೋಸೆಸ್ ಮಾಡಬಾರ್ದು. ಫ್ಯಾಕ್ಟ್ ಏನದ ಚರ್ಚೆ ಆಗಲಿಕ್ಕಿಂತ ಹುಚ್ಚತನ ಮಾಡಬಾರ್ದು ಅನ್ನೋದಕ್ಕೆ ಈ ಒಂದೇನು ಮೆರವಣಿಗೆ ಮಾಡ್ತಾ ಇದ್ದಾರೋ ನಾವು ಅದರ ವಿರುದ್ಧದಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಇಲ್ಲ ಬೊಮ್ಮಗೊಂಡೇಶ್ವರ ಸರ್ಕಲ್ನಿಂದ ಪ್ರಾರಂಭ ಮಾಡಿ ಬಸವೇಶ್ವರ ಸರ್ಕಲ್ನಿಂದ ನಾವು ಭಗತ್ ಸಿಂಗ್ ಮಹಾವೀರ್ ಸರ್ಕಲ್, ಭಗತ್ ಸಿಂಗ್ ಸರ್ಕಲ್ನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ನಿಂದ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಲೆಟರ್ ಕೊಟ್ಟು ರಾಷ್ಟ್ರಪತಿಗೆ ಕಳಿಸಬೇಕು. ರಾಷ್ಟ್ರಪತಿಗಳಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಿಮ್ಮ ಕೆಲಸ ಮುಗಿದ ಬೇಕಾದ್ರೆ ನಿಮ್ಮಲ್ಲೇ ಇತ್ತು ನಿಮ್ಮ ಸೆಕ್ಷನ್ ಏನಾದರೂ ಇದ್ದರೆ ಇಲ್ಲೇ ನೀವು ತಡೆ ಹಿಡ್ಕೊತೀರಿ ಹಿಡ್ಕೊಳ್ರಿ, ಇಲ್ಲ ಅಂದರೆ ಇದಕ್ಕೆ ನಾವು ಪ್ರಶ್ನೆ ಮಾಡಿ ಈ ರಾಷ್ಟ್ರಪತಿಗಳು ಈ ಒಂದು ತಪ್ಪು ನಡೆಗೆ ಕ್ರಮ ಕೈಗೊಳ್ಳಬೇಕು. ಸಿದ್ದರಾಮಯ್ಯನ ಕೂಡಿಸ್ತಕ್ಕಂಥ ಗೋಬೆ ಕೈ ಬಿಡಬೇಕು. ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದು ಭಾರತ ಮಾತಾ ಅಲ್ಲತ್ತೀರಿ, ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದು ಹೊಟ್ಟೆಗೆ 120 ರೈ ಜಾಗದಾಗ 125 ಕೊಟ್ಟರಂತದ, ಇವ್ರು 14 ಅಂತದ, ಇನ್ನೂ 111 ಯಾರ್ದದು? ಅವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ. ಅವ್ರ ಲೆಟ್ರ್ ಹೋಯ್ತಾ? ಅಬ್ರಾಹಂ ಸಾಬ್ರು ಹೋಗಿ ಲೆಟ್ರ್ ಕೊಟ್ಟಿರ್ತ. ಲೆಟ್ರ್ ಕೊಟ್ಟಿದ ತಕ್ಷಣ ರಾಜ್ಯಪಾಲರು ಗೆಹ್ಲೋಟ್ ಸಾಹೇಬರು, ಗೌರವಾನ್ವಿತ ಸಾಹೇಬರು, ಅದಕ್ಕೆ ನೀವು ಪ್ರಾಸಿಕ್ಯೂಷನ್ ಹಾಕ್ತೀರಿ. ಸ್ವಲ್ಪ ಮಾನವೀಯತೆ ದೇಶದಾಗ ಇಟ್ಕೊಳ್ಳೋಣ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಅದರ ಆಗಲಾರ್ದೇ ಅದಕ್ಕೆ ಕೆಲಸ ಮಾಡಬಾರ್ದು ಅಂಥ ಲೆಕ್ಕಾಚಾರ ಇಟ್ಕೊಂಡು ನಮ್ಮ ವಿವಿಧ ಈ ಸಂಘಟನೆಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಕೆಲಸ ಮಾಡ್ತಕ್ಕಂಥದ್ರ ಬಗ್ಗೆ ಕಮಿಟಿ ಕೂಡಿಸಿ ಎನ್ಕ್ವೈರಿ ಮಾಡ್ತಾಯಿದ್ರೆ ಅದಕ್ಕೆ ಹೆಮ್ಮೆ ವ್ಯಕ್ತಪಡಿಸ್ತಾ 2006ರಿಂದ ಇಲ್ಲಿವರೆಗೆ ಏನೇನು ಆಗಿರ್ತಕ್ಕಂಥ ರಿಪೋರ್ಟ್ ಕೊಟ್ಟು ಯಾರು ತಪ್ಪಿಸ್ತರಿದ್ದಾರೋ ಅವರಿಗೆ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕ್ರಮ ಆಗಬೇಕು, ನ್ಯಾಯಯುತ ಇದ್ದವರಿಗೆ ನ್ಯಾಯ ಸಿಗಬೇಕು ಅನ್ನೋದು. ಇದು ಕಮಿಟಿ ಕೂಡಿಸಿದವರೇ ಸಿದ್ದರಾಮಯ್ಯ ಸಾಹೇಬರು ಎನ್ಕ್ವೈರಿ ಮಾಡಂಥೇಳಿ ನಂದು ತಪ್ಪಿದ್ರು ತಾಯಿ ತನ್ನಕ್ಕೆ ಅದು ನ್ಯಾಯ ಅನ್ನೋದಕ್ಕೆ ನನ್ನ ಮೇಲೆ ಇದ್ದರೂ ಸಹಿತ ಎನ್ಕ್ವೈರಿ ಆಗಲಂತ ಕಮಿಟಿ ಕೂಡಿಸಿದವರು ಇವರಿಗೆ ಕೂಡಿಸಲ್ದವರು ಮಾತಾಡ್ತೀರಿ. ಅದಕ್ಕಾಗಿದು ದೇಶಕ್ಕೆ ಒಳ್ಳೆಯದಲ್ಲ, ನಾಡಿಗೆ ಒಳ್ಳೆಯದಲ್ಲ, ಜನತೆಗೆ ಒಳ್ಳೆಯದಲ್ಲ, ಸಂದೇಶ ಅಲ್ಲ. ಸ್ವಲ್ಪ ನೀವು ಸ್ಟಾರ್ಟಿಂಗ್ದಾಗ ಏನೋ ಮಾಡಿಕೊಂಡು ಪಾಪ ಸೋತು ಹೋಗಿರಿ. ವರ್ಷದ ರಾಜಕಾರಣದಲ್ಲಿ ಇವತ್ತು ಕ್ಲೀನ್ ಹ್ಯಾಂಡ್ ಅಂತೆ ಇಡೀ ದೇಶದಲ್ಲಿ ಹೆಸರಾದಂಥ ಸಿದ್ದರಾಮಯ್ಯ ಅವರಿಗೆ ಇವತ್ತು ಅನ್ನೆಸರಿ ಯಾವುದೋ ಮುಖಾಂತರ ಎಲ್ಲರ ಮೇಲೆ ಒಂದು ಗೂಬೆ ಕೂಡಿಸಿದ್ದಾರೆ. ಈ ಮುಖ್ಯಮಂತ್ರಿಗೆ ಯಾವ ಇದರಲ್ಲಿ ಸಿಲುಕಿಸ್ಬೇಕು ಅಂತ BJP ಅವರು ಸತತ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಇವತ್ತು ಅವ್ರ ಮೇಲೆ ಇಲ್ಲ. ಅದನ್ನು ಹುಡುಕಿ ಇವತ್ತು ಈ ದೇಶದಲ್ಲಿ ಪ್ರಧಾನಮಂತ್ರಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಧೈರ್ಯ ಒಬ್ಬ ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟರೆ ಬೇರೆ ಇಲ್ಲ. ಆದರೆ ಇವರ ಮೇಲೆ ಒಂದು ಕೆಸರೇರಿಸುವ ಪ್ರಯತ್ನವನ್ನು ಈ BJP ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತೇನಂತಂದ್ರೆ ಇಂಥ ಒಂದು ಕೆಟ್ಟ BJP ಇವತ್ತು ಯಡಿಯೂರಪ್ಪರ ಜೈಲಿಗೆ ಹೋಗಿ ಬಂದರು, ಅನೇಕ BJP ಅವರು ಜೈಲಲ್ಲಿ ಹೋಗಿ ಬಂದಿದ್ದಾರೆ. ಆದರೆ ಈ ಮುಖ್ಯಮಂತ್ರಿಯವ್ರಿಗೆ ಹೆಂಗೆ ಮಾಡಬೇಕೆಂಬ ದುರುದ್ದೇಶ ಇದೆ. ಅದಕ್ಕಾಗಿ ಇವರ ದುರುದ್ದೇಶ ಯಾವುದೂ ಹುರುಳಿಲ್ಲ. ಇವರ ಮೇಲೆ ಒಬ್ಬ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಒಬ್ಬ ಸಿದ್ದರಾಮಯ್ಯ ಅಂದರೆ ಇಡೀ ದೇಶಕ್ಕೆ ಒಬ್ಬ ಮಾದರಿ ಅಂತ ಒಬ್ಬ ಮಾನ್ಯ ಮುಖ್ಯಮಂತ್ರಿ ಅವರಿದ್ದಾರೆ. ಇವತ್ತು ಇದ್ರ ವಿರುದ್ಧ ನಾವು ಇವ್ರ ಮೇಲೆ ಯಾವುದೇ ರೀತಿಯಿಂದ ನಮ್ಮ ಸಮಾಜ ಅಥವಾ ಹಿಂದುಳಿದ ವರ್ಗ ಅಥವಾ ಬಡವರು ಇವತ್ತು ಅವ್ರ ಜೊತೆ ಇದ್ದಾರೆ. ಹೀಗಾಗಿ ಇವತ್ತೇನು ಇವರು ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಇದಕ್ಕೆ ದುರುದ್ದೇಶ. ಅದರ ವಿರೋಧವಾಗಿ ಇವತ್ತು ನಾವು ಗೊಂಡಾ ಸಮಾಜ ವತಿಯಿಂದ ಅನೇಕ ಸಂಘಟನೆ, ಗೊಂಡಾ ಸಮಾಜ ವತಿಯೂ ಕೂಡ ಇನ್ನೂ ಅನೇಕ ಸಂಘಟನೆಗಳು ಸೇರಿಕೊಂಡು ಇವತ್ತು ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನು ನಾವು 5ನೇ ತಾರೀಕಿಗೆ ಚಿಮ್ಕೋಡಿ ರಾತ್ರಿ ಹೇಳಿದ್ರು ಬೊಮ್ಮಗೊಂಡ ಸರ್ಕಲ್ದಿಂದ ಇವತ್ತು ನಾವು ಬಸವೇಶ್ವರ ಸರ್ಕಲ್ ಹಿಡ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸ್ತೀವಿ. ಜೊತೆಯಲ್ಲಿ ಇನ್ನೂ ನಮ್ಮ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಮ್ಮ ಇಡೀ ಪ್ರದೇಶ ಕುರುಬರ ಸಂಘ ಹಾಗೂ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಅನೇಕ ಸಂಘಟನೆಗಳು ಸೇರಿ 7ನೇ ತಾರೀಕಿಗೆ ಕೂಡ ಇನ್ನೂ ಕಾರ್ಯಕ್ರಮ ಏನಂದ್ರೆ ರಾಜಭವನ್ ಚಲೋ ಕೂಡ ಕಾರ್ಯಕ್ರಮ ಇದೆ. ಅದನ್ನು ಕೂಡ ನಾವು 5ನೇ ತಾರೀಕು ನಂತರ ಇನ್ನೊಂದು ಪತ್ರಿಕೆ ತಿಳಿಸ್ತೀವಿ. ಅದಕ್ಕೆ ಇವರೇನು BJP ಅವರು ಮಾಡ್ತಾ ಇದ್ದಾರೆ ಇದು ಸುಳ್ಳು. ಇವರು ನಮ್ಮ ಮುಖ್ಯಮಂತ್ರಿ ಮೇಲೆ ಕೆಟ್ಟ ಒಂದು ಹೆಸರು ಬಳಸ್ಕೊಂತ ಅವರ ಹೆಸರಿನ ಮೇಲೆ ಒಂದು ಕಪ್ಪು ಚುಕ್ಕೆ ತರ್ತಕ್ಕಂಥ ಈ ಕಾರ್ಯ ಸುಳ್ಳು ಅಂತ ಮಾತನ್ನು ಇವತ್ತು ನಮ್ಮ ಸಂಘಟನೆ ಪರವಾಗಿ ಹೇಳ್ತೀವಿ. ಇದನ್ನು ಅವ್ರು ಮಾಡ್ತಕ್ಕಂಥದ್ದು ಯಾವುದು ಮೈಸೂರು ಯಾವುದರಲ್ಲಿ ಅವರು ಹುರುಳಿಲ್ಲ. ಅವ್ರು ಮಾಡ್ತಕ್ಕಂಥದ್ದು ಒಂದು ಸಣ್ಣ ಚುಕ್ಕೆ. ಅದಕ್ಕಾಗಿ ನಾವು ಇದನ್ನು ಖಂಡಿಸ್ತೀವಿ ಅಂತ ಹೇಳಿ ಅದರ ಜೊತೆಯಲ್ಲಿ ನಾವೆಲ್ಲ 5ನೇ ತಾರೀಕು ಪ್ರತಿಭಟನೆ ಮಾಡಿಕೊಂಡು ಮತ್ತು ಮುಂದೂ ಕೂಡ
ಅವ್ರು ಅವ್ರ ಮೇಲೆ ಯಾವುದೂ ಒಂದಂದ್ರೆ ಕಪ್ಪು ಚುಕ್ಕಿಯೂ ಬರೋದಿಲ್ಲ, ಮತ್ತೇನು ಸತ್ಯಾಂಶ ಮಾಡಿದ್ರು ಕೂಡ ಯಾವುದೂ ಹುರುಳಿಲ್ಲ ಎಂಬ ಮಾತನ್ನು ಇವತ್ತು ನಾನು ಸಂಪೂರ್ಣವಾಗಿ ಹೇಳ್ತೀನಿ ಬಂಧುಗಳೇ. ಪಕ್ಷದ ವತಿಯಿಂದ ಯಾಕೆ ಮಾಡ್ತಾ ಇಲ್ಲ ಅಂತ ಪಕ್ಷ ಮಾಡೋ ಪ್ರಶ್ನೆನೇ ಬರಲ್ಲ, ಸರ್ಕಾರನೇ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದಿದೆ, ಇದು ಏನು ದೊಡ್ಡ ವಿಷಯ ಅಲ್ಲ. ಇದ್ರ ಏನು BJP ಅವರು ಒಂದು ಕಪ್ಪು ಚುಕ್ಕೆ ಕೂಡಿಸ್ಬೇಕು ಅಂತ ಏನು ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದನ್ನು ಆಗಬಾರದು ಅಂತಂದು ಇವತ್ತು ಅಹಿಂದ ಪೂರ್ತಿ ಅಹಿಂದ, ನಾಟ್ ಓನ್ಲಿ ಅಹಿಂದ, ಈವನ್ ಮೈನಾರಿಟೀಸ್ ಜನರು ಕೂಡ ಸೇರ್ತಾ ಇದ್ದಾರೆ. 7ನೇ ತಾರೀಕಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಸೇರಿ ಇಡೀ ಸಮಾಜ ಕರ್ನಾಟಕದಲ್ಲಿರ್ತಕ್ಕಂಥ ಅಹಿಂದ ಮತ್ತು ಮೈನಾರಿಟೀಸ್ ಎಲ್ಲರೂ ಸೇರಿ ನಾವು ಗವರ್ನರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಮೆಮೊರಂಡಮ್ ಕೂಡ ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಯಾವ ಷಡ್ಯಂತ್ರ ರಚನೆ ಮಾಡ್ತಾ ಇದ್ದಾರೆ ಅದು ದೂರ ಆಗ್ತದೆ, ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಅವ್ರು ಹೇಳಿದರು, ಇಡೀ ಭಾರತ ದೇಶದಲ್ಲೇ ಸಂವಿಧಾನ ಹುಟ್ಟಿದ ಮೇಲೆ ಪ್ರಥಮ ಮುಖ್ಯಮಂತ್ರಿ ಏನಾದರೂ ತನ್ನ ಮೇಲೇನೆ ಇನ್ವೆಸ್ಟಿಗೇಷನ್ಸ್ ಕಮಿಟಿ ಕೂಡಿಸ್ಕೊಂಡಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರು. ಅದಕ್ಕೆ ಅವ್ರಿಗೆ ಯಾವ ಥರದ ಭಯ ಇಲ್ಲ ಅದರಲ್ಲಿ. ಹಾಗಾಗಿನೇ ಅವರು ತನ್ನ ಮೇಲೆ ತಾನೇ ಕಮಿಟಿ ಕೂಡಿಸ್ಕೊಂಡಿದ್ದಾರೆ. ಇದೊಂದು ಏನು ಒಂದು ಕೆಟ್ಟ ಗಳಿಗೆ ಬಂದಿದೆ, ಅದನ್ನು ಆಟೋಮೆಟಿಕ್ಕಾಗಿ ದೂರ ಆಗ್ತದೆ. ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದು ಕಾರಣದಿಂದನೇ ಅವತ್ತು ಧರ್ಮಸಿಂಗ್ ಅವ್ರ ಸರ್ಕಾರ ಇದ್ದಾಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಒಂದೇ ಒಂದು ಮಾತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ರು. ಅಂಥ ಒಬ್ಬ ವ್ಯಕ್ತಿಗೆ ಒಂದು ಕಪ್ಪು ಚುಕ್ಕೆ ತರಬೇಕು ಅಂತಂದು ಏನು ಒಂದು ಷಡ್ಯಂತ್ರ ರಚನೆ ಆಗಿದೆ, ಅದು ಏನಾಗೋದಿಲ್ಲ. ಅದು ಆ ಒಂದು ಕಪ್ಪು ಚುಕ್ಕಿಯನ್ನು ದೂರ ಮಾಡಬೇಕು ಅಂತಂದು ನಾವು ಸಮಾಜ ವತಿಯಿಂದ ಇಡೀ ಅಹಿಂದ ಸಮಾಜ ಕೂಡ ಎಲ್ಲರೂ ಸೇರಿ ನಾವು 7ನೇ ತಾರೀಕಿಗೆ ರಾಜ್ಯ ಭವನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಮೆಮೊರಂಡಮ್ ಕೂಡ ಸಲ್ಲಿಸ್ತಾ ಇದ್ದೀವಿ. ಅದರದ ಪ್ರಿಲಿಮಿನರಿಗಾಗಿ ನಾವು 5ನೇ ತಾರೀಕಿಗೆ ಇಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಸ್ತುತ ದಿನಗಳಲ್ಲಿ ಬಹುತೇಕ ಕುಟುಂಬಗಳು ಮದ್ಯ ಸೇವನೆ ಹಾಗೂ ಮಾದಕ ವಸ್ತುಗಳು ಸೇವನೆಯಿಂದ ಹಾಳಾಗಿವೆ. ಹೀಗಾಗಿ ನಾವೆಲ್ಲರೂ ವ್ಯಸನ ಮುಕ್ತ ಜೀವನ ಸಾಗಿಸಲು ಪಣ ತೊಡಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಲಹೆ ನೀಡಿದ್ದರು. ಇಲ್ಲಿಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಸಹಯೋಗದಲ್ಲಿ ಮಹಾತ್ಮ ಶಿವಯೋಗಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಲಕ್ಷಾಂತರ ಜನರು ವಿವಿಧ ರೀತಿಯ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಪ್ರೌಢಶಿಕ್ಷಣದ ಹಂತದಲ್ಲಿಯೇ ಮಾದಕ ಸೇವನೆಯ ದಾಸ್ತಾರರಾಗುತ್ತಿದ್ದಾರೆ. ದುಶ್ಚಟಗಳಿಂದ ಹೊರಬರಲಾಗದೆ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಸದೃಢ ಭಾರತ ರೂಪಿಸಬೇಕಾದ ಯುವ ಸಮೂಹ ವ್ಯಸನಗಳ ಸಹವಾಸ ಹಾಗೂ ಮೋಜಿಗಾಗಿ ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಮಾತನಾಡಿ, ಮಹಂತ ಶಿವಯೋಗಿಗಳ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಸಾವಿರಾರು ಜನರನ್ನು ದುಶ್ಚಟಗಳಿಂದ ಮುಕ್ತಗೊಳಿಸಿದ್ದರು. ವ್ಯಸನ ಮುಕ್ತ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ದೇಶಾದ್ಯಂತ ಸಂಚರಿಸಿ ಜನರ ದುಶ್ಚಟಗಳನ್ನೇ ಭಿಕ್ಷೆ ರೂಪದಲ್ಲಿ ತಮ್ಮ ಜೋಳಿಗೆಯಲ್ಲಿ ಸಂಗ್ರಹಿಸಿದ್ದರು. ಅವರ ಜನ್ಮದಿನವನ್ನು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸುತ್ತಿರುವುದು ಸಾರ್ಥಕವಾಗಿದೆ ಎಂದು ಹೇಳಿದ್ದರು. ಲಾತೂರಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರಾಚಾರ್ಯ ಅಮರ್ನಾಥ್ ಸೋಲ್ಪುರ್ ಮಾತನಾಡಿ, ಯುವ ಜನತೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಇದರಿಂದ ಆರೋಗ್ಯವಂತರಾಗಿ ಬಾಳಬಹುದು ಎಂದು ತಿಳಿಸಿದ್ದರು. ವಿಜಯ್ ಮಹಾಂತೇಶ್ ಚಾರಿಟೇಬಲ್ ಟ್ರಸ್ಟ್ ಪದವಿ ಕಾಲೇಜು ಅಧ್ಯಕ್ಷ ರಾಜಪ್ಪ ಮಾಶೆಟ್ಟಿ ಮಾತನಾಡಿದ್ದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿರೀಶ್ ಬದೋಲೆ ಅವರು ಎಲ್ಲರಿಗೂ ವ್ಯಸನ ಮುಕ್ತ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದರು. ಜ್ಞಾನಪದ ಅಕಾಡೆಮಿ ಸದಸ್ಯ ವಿಜಯ್ ಕುಮಾರ್ ಸೋನಾರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ್ ಶಾಬಾದ್ಕರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್ ಜಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿ ಮಹೇಶ್ ಮಾಶೆಟ್ಟಿ, ಶಿವಶಂಕರ್ ಟೋಕ್ರೆ ಸೇರಿದಂತೆ ವಿವಿಧ ಶಾಲಾ ಕಾಲೇಜಿನ ಮಕ್ಕಳು, ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಇತರರು ಭಾಗವಹಿಸಿದ್ದರು. ಈ ಮೂಲಕ ಲಕ್ಷಾಂತರ ಜನರ ದುರ್ವ್ಯಸನಗಳನ್ನು ಭಿಕ್ಷೆಯಾಗಿ ಸ್ವೀಕರಿಸುವುದರ ಮೂಲಕ ನಮ್ಮ ನಾಡನ್ನು ವ್ಯಸನ ಮುಕ್ತಗೊಳಿಸುವಂತಹ ನಿಟ್ಟಿನಲ್ಲಿ ಬೃಹತ್ ಹೆಜ್ಜೆಯನ್ನಿಟ್ಟ ಪರಮ ಪೂಜ್ಯ ಮಹಾಂತ ಶಿವಯೋಗಿಗಳವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿಗಳು ಬೀದರ್ ಅವರು ನಿರ್ವಹಿಸಿಕೊಳ್ಳಲಿದ್ದಾರೆ.
ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಮಾದಕ ವಸ್ತು ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವ ಜನತೆ ಇದರ ದಾಸ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಮಣಿಪ್ರ ಡಾಕ್ಟರ್ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೊಂದಿಗೂ ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞಾವಿಧಿ ಕೈಗೊಳ್ಳುತ್ತೇನೆ. ಪ್ರತಿಜ್ಞಾವಿಧಿಯನ್ನು ಬೋಧಿಸಿರುವಂತಹ ಸನ್ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವೆಲ್ಲರೂ ಗಮನಿಸಬೇಕು, ಈ ಕಾರ್ಯಕ್ರಮ ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಯುವಕರನ್ನು ಸೇರಿಸುವುದರ ಹಿಂದೆ ಒಂದು ಉದ್ದೇಶ ಇದೆ. ಎಲ್ಲಕ್ಕಿಂತ ಹೆಚ್ಚು ಯುವಕರು ಮಾದಕ ವಸ್ತುಗಳದ್ದು ಕುಟುಂಬದ ಮೇಲೆ ವಿವಿಧ ಹಂತದಲ್ಲಿ ಇದು ಪರಿಣಾಮ ಬೀರುತ್ತದೆ. ಒಂದು ಸೋಷಲ್, ಸಾಮಾಜಿಕ ಆಗಲಿ ಅಥವಾ ಆರ್ಥಿಕ ಆಗಲಿ, ಭಾವನಾತ್ಮಕ ಆಗಲಿ ಅಥವಾ ಮಾನಸಿಕ ಹಂತದಲ್ಲಿ ಆಗಲಿ. ಇದರಿಂದ ಪೋಷಕರ ನಿಂದನೆ ಅಥವಾ ಅವರು ಮಕ್ಕಳ ಬಗ್ಗೆ ನೆಗ್ಲೆಕ್ಟ್ ಮಾಡಿರುವುದು ನಮ್ಮ ಸಮಾಜದಲ್ಲಿ ಕೆಲವೊಂದು ಬಾರಿ ನಮ್ಮ ಗಮನಕ್ಕೆ ಬರುತ್ತೆ. ಮಕ್ಕಳದು ಕೇರ್ ಮಾಡುವುದು ಅಥವಾ ಬೇರೆ ಬೇರೆ ಅವ್ರದ್ದು ಗ್ರೋತ್ನಲ್ಲಿ, ಬೆಳವಣಿಗೆಯಲ್ಲಿ ಅಫೆಕ್ಟ್ ಆಗುತ್ತೆ ಅಂತ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಸೊ ನೀವೆಲ್ಲರಿಗೂ ಒಂದೇ ವಿನಂತಿ ಏನು ಮಾಡ್ತಾನೆ ಅಂದರೆ, ಇವತ್ತು ನಾವು CO ಸರ್ ಏನು ಪ್ರತಿಜ್ಞೆ ಮಾಡಿಸಿದ್ದಾರೆ ಅದೇ ರೀತಿಯಲ್ಲಿ ನೀವು ಮಾದಕ ವಸ್ತುಗಳು ಅಥವಾ ತಂಬಾಕು ಇತ್ಯಾದಿ ಏನೇನಿದೆ ಅದರಿಂದ ನೀವು ದೂರ ಆಗಿರಬೇಕು ಮತ್ತು ಅದರಿಂದ ನಮ್ಮ ಸಮಾಜ ಮುಕ್ತ ಆಗಿರಬೇಕು ಅಂತ ನಾವೆಲ್ಲರೂ ಪ್ರತಿಜ್ಞೆ ಮಾಡಬೇಕು ಮತ್ತು ನೀವೆಲ್ಲರಿಗೂ ಕೂಡ ವಿನಂತಿಸುತ್ತೇನೆ. ಧನ್ಯವಾದ. ಈ ನಾಡಿನ, ಈ ರಾಷ್ಟ್ರದ ಏಕೈಕ ಸ್ವಾಮೀಜಿಗಳು ಯಾರಾದರೂ ಇದ್ದರೆ ಪೂಜ್ಯ ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿಗಳಂತೇಳಿ ಭಾಳ ಅಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಜಗತ್ತಿನಲ್ಲಿ ನಮ್ಮ ದೇಶದ ಅನೇಕ ಮಠಪೀಠಗಳನ್ನ ನಾವೆಲ್ಲ ನೋಡಿದ್ದೀವಿ, ಅನೇಕ ಸ್ವಾಮೀಜಿಯವರನ್ನು ಸಹ ನೋಡಿದ್ದೀವಿ, ಸ್ವಾಮೀಜಿಗಳ ಕಾರ್ಯಗಳನ್ನು ಸಹ ನಾವು ನೋಡಿದ್ದೀವಿ. ಅನೇಕ ಪೂಜ್ಯರು ಮಠದಲ್ಲಿ ಧಾರ್ಮಿಕ ಬೋಧನೆಗಳನ್ನು ಮಾಡೋದನ್ನು ನೋಡಿದ್ದೀವಿ. ಅನೇಕ ಮಠಗಳಿಗೆ, ಭಕ್ತರ ಮನೆಗಳಿಗೆ ಹೋಗಿ ದವಸ ಧಾನ್ಯಗಳನ್ನು ಅವರಿಂದ ಸ್ವೀಕರಿಸಿ, ಒಂದಿಷ್ಟು ಹಣಗಳನ್ನು ಸ್ವೀಕರಿಸಿ ತಮ್ಮ ಆಶ್ರಮದಲ್ಲಿ ಅಂದರೆ ತಮ್ಮ ಮಠದಲ್ಲಿ ಶಾಲಾ ಕಾಲೇಜುಗಳನ್ನು ನಡೆಸುವಂತ ನಾವೆಲ್ಲ ನೋಡಿದ್ದೀವಿ. ಇಂಥ ಅನೇಕ ಸ್ವಾಮೀಜಿ ನಮ್ಮ ಮತ್ತಿಗಿರ್ತಾರೆ. ಆದರೆ ಅದಕ್ಕೆಲ್ಲ ವಿರುದ್ಧವಾಗಿ ಇಲ್ಲೊಬ್ಬ ಅಪರೂಪದ ಸ್ವಾಮೀಜಿ ನಮ್ಮ ಡಾಕ್ಟರ್ ಮಹಂತ ಅಪ್ಪಗಳವರು. ಅವರು ಈ ಭಕ್ತರ ಮನೆಗೆ ಹೋಗಿ, ಜನಸಾಮಾನ್ಯರ ಮನೆಗೆ ಹೋಗಿ ಅವರು ಜೋಳಿಗೆಯನ್ನು ಹಾಕೊಂಡು ಯಾರ ಹತ್ರ ದವಸ ಧಾನ್ಯಗಳನ್ನು, ದುಡ್ಡುಗಳನ್ನು, ಹಣಗಳನ್ನು ಅವ್ರು ಯಾರ ಹತ್ರ ತರಲಿಲ್ಲ. ಅವರು ಏನನ್ನ ಜನರಿಂದ ಬಯಸ್ತಾ ಇದ್ರು ಅಂತಂದ್ರೆ ಅವರಲ್ಲಿರುವಂಥ ದುಶ್ಚಟಗಳನ್ನು, ದುರ್ಗುಣಗಳನ್ನು ತನ್ನ ಎದುರು ನಿಂತು ಪ್ರಮಾಣ ಮಾಡಿಸಿ ಅವರಲ್ಲಿರುವಂತಹ ದುಶ್ಚಟಗಳನ್ನು ತನ್ನ ಜೋಳಿಗೆಗೆ ಹಾಕಿಕೊಳ್ಳುವಂಥ ಈ ನಾಡಿನ ಏಕೈಕ ಸ್ವಾಮೀಜಿಯವರೇ ಡಾಕ್ಟರ್ ಮಹಂತ ಅಪ್ಪಗಳವರು. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿಯಾದ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡುತ್ತಾ,
ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಗ್ರಾಮ ಪಂಚಾಯತ್ ಕೊಳ್ಳಾರ್ಕೆ ಅಧಿಕಾರಿಯಾದ ಶ್ರೀಮತಿ ಕುಮುದಾ ಇವರು ನಿಜಾಂಪುರ್ ಗ್ರಾಮದಲ್ಲಿ 1 ಎಕರೆ 16 ಗುಂಟೆ ಜಮೀನಿನಲ್ಲಿ ಕೇವಲ 6 ಗುಂಟೆ ಭೂಮಿಯನ್ನು ಭೂ ಪರಿವರ್ತನೆ ಮಾಡಿರುವ ಆದೇಶವಿದ್ದರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಸಂಪೂರ್ಣ 1 ಎಕರೆ 6 ಗುಂಟೆ ಭೂಮಿಯ ಭೂ ಪರಿವರ್ತನೆ ಎಂದು ಡಿಜಿಟಲ್ ಖಾತೆಯನ್ನು ಮಾಡಿಕೊಟ್ಟಿರುತ್ತಾರೆ. ಹೀಗೆ ಹಲವಾರು ಸದರಿ ಅಧಿಕಾರಿಗಳ ವಿರುದ್ಧ ದೂರುಗಳು ಸಾಬೀತಾದರೂ ಸದರಿ ಅಧಿಕಾರಿಯವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದ್ದರು. ಆದರೂ ಕೂಡ ತಾವು ಸದರಿ ಅಧಿಕಾರಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ನೋಡಿದ್ದರೆ ಈ ಭ್ರಷ್ಟಾಚಾರದಲ್ಲಿ ತಾವು ಕೂಡ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಆದ ಕಾರಣ ತಾವು ಕೂಡಲೇ ಸದರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು, ಒಂದು ವೇಳೆ ತಾವು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ತಮ್ಮ ವಿರುದ್ಧ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ದಿಗಂಬರ್ ಪೊಂಗೆ, ರಾಹುಲ್ ಡಾಂಗೆ, ರವಿ ಪೂಸಂಡೆ, ವಿಶಾಲ್ ಕರಂಜಿ, ಅಮೃತ್ ಮುತ್ತಂಗಿಕರ್, ಶ್ರೀನಿವಾಸ್ ಪೂಜಾರಿ, ಸೋನರಾವ್ ಸೇರಿದಂತೆ ಇತರರು ಇದ್ದರು. ಬೀದರ್ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಕಳಪೆ ಕಾಮಗಾರಿ ನಡೀತಿದೆಯೋ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆಯೋ, ಇದರ ಮುಖ್ಯ ಕಾರಣಭೂತರೇ ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂಥೇಳಿ ಬೆಳಕಿಗೆ ಬಂದಿದೆ. ಯಾಕಪ್ಪ ಅಂತಂದರೆ ಮೊನ್ನಿನ ದಿವಸ ನಾವು ಒಂದು ಲೆಟರ್ ಕೊಟ್ಟಿದ್ದೀವಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಏನು ವಿಷಯ ಮೇಲೆ ಅಂತಂದರೆ ಶ್ರೀಮತಿ ಕುಮುದಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಳ್ಳಾರ್ಕೆ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಸಾಬೀತಾದರೂ ಕೂಡ ಸದರಿ ಅಧಿಕಾರಿಯ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ಅದು ಉಡಾಫೆ ಮಾಡಿದ್ದಾರೆ. ಅವರು ಏನಪ್ಪ ಅಂದರೆ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಅವ್ಯವಹಾರ ಸಂಕ್ಷಿಪ್ತವಾಗಿ ವರದಿ ಸಲ್ಲಿಸಿದ್ದಾರೆ ಮಾನ್ಯ ತಾಲೂಕ್ ಪಂಚಾಯತ್ ಅಧಿಕಾರಿಗಳು. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ತರಹದ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಮೇಲ್ನೋಟ ಕಂಡು ಬರ್ತಾಯಿದೆ, ನಮ್ಮ ಜಿಲ್ಲೆಯಲ್ಲಿ ಏನು PDOಗಳಿದ್ದಾರೆ ಇವರೆಲ್ಲ ಹೆಚ್ಚು ಭ್ರಷ್ಟಾಚಾರ ಮಾಡೋದರಿಂದ ಕುಮ್ಮುಖ ನೀಡ್ತಾ ಇರುವುದೇ ನಮ್ಮ ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತ ಹೇಳಿ. ಅದರ ಸಲುವಾಗಿ ನಾವು ಏನಪ್ಪ ಅಂದರೆ ಒಂದು 8 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದೀವಿ. ಒಂದು ವೇಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮುದಾ ಅವರು ಅಮಾನತು ಆಗದೇ ಇದ್ದರಲ್ಲೇ ಮತ್ತು ಅದೇ ರೀತಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ವರ್ಗಾವಣೆ ಆಗದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಹೋರಾಟ ಆಗಸ್ಟ್ 12ನೇ ತಾರೀಕಿಗೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಯಾವ ರೀತಿ ಹೋರಾಟ ಇರುತ್ತೆ ಉಗ್ರ ಹೋರಾಟ ಅಂದರೆ ಇಡೀ ಜಿಲ್ಲಾದ್ಯಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾನ್ಯ ಪಂಚಾಯತ್ ರಾಜ್ ಇಲಾಖೆಯ ಏನು ಸಚಿವರಿದ್ದಾರೋ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಪುತ್ಥಳಿ ದಹನ ಮಾಡುವ ಮುಖಾಂತರ ನಮ್ಮ ಆಕ್ರೋಶವನ್ನು ಹೊರಹಾಕ್ತೀವಿ. ಮತ್ತು ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿತದೆ. ಅದರ ಸಲುವಾಗಿ ಇದು ಹೋರಾಟ ಕೈ ಬಿಡಬೇಕಾದ್ರೆ ಈ ಇಬ್ಬರಿಗೂ ಕೂಡ ಒಬ್ಬರು ಅಮಾನತ್ ಆಗಬೇಕು, ಇನ್ನೊಬ್ಬರು ವರ್ಗಾವಣೆ ಆಗಬೇಕಂತೇಳಿ ಇವತ್ತು ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ಉತ್ತರ ಸಿಕ್ಕಿದಾಗ ಮಾತ್ರ ನಮ್ಮ ಹೋರಾಟ ಇದಕ್ಕೆ ಮಾಡ್ತೀವಿ. ಇಲ್ಲಾಂತಂದರೆ ಆಗಸ್ಟ್ 12ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸ್ತೀವಿ. ಇದೊಂದು ಸರ್ ಅಮೃತ ಯೋಜನೆ ಅಡಿಯಲ್ಲಿ ನಿಜಾಂಪುರ, ಹಜ್ಜರ್ಗಿ ಮತ್ತು ಕಮಲಾಪುರ ಗ್ರಾಮಗಳಿಗೆ ಮಕ್ಕಳಿಗೆ ಕ್ರೀಡಾ ಮನೋಭಾವನೆ ಬೆಳೆಸೋ ಸಲುವಾಗಿ ಒಂದು ಸಾಮಗ್ರಿಗಳ ಒಂದು 6 ಲಕ್ಷ ಸಾಮಗ್ರಿಗಳು ಖರೀದಿ ಮಾಡ್ಬೇಕು ಸರ್. ಆ ಸಾಮಗ್ರಿಗಳಲ್ಲಿ ಅವ್ಯವಹಾರ ಆಗಿರೋದು ನಿಮ್ಮ ಕಣ್ಣೆದುರಿಗೆ ಇದೆ ಸರ್. ನಾನು ತೋರಿಸ್ತೀನಿ ಒಂದೇ ನಿಮಿಷ. ಇದು 6 ಲಕ್ಷ ರೂಪಾಯಿ ಸಾಮಾನು ಸರ್. ಇವೆಲ್ಲ 6 ಲಕ್ಷ ರೂಪಾಯಿ ಸಾಮಗ್ರಿಗಳು, ಕಳಪೆ ಮಟ್ಟದ ಸಾಮಗ್ರಿಗಳಂತೇಳಿ ಆಲ್ರೆಡಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಿದರೂ ಕೂಡ ಇಲ್ಲಿವರೆಗೆ ಯಾವುದೇ ಥರ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಇದ್ರ ಜೊತೆಗೆ ಎಲ್ಲಕ್ಕಿಂತ ದೇಶದ್ರೋಹಿ ಕೃತ್ಯ ಕೂಡ ಮಾಡಿದ್ದಾರೆ ಸರ್ ಅವರು. ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋ ಇಟ್ಬಿಟ್ಟು ನವೆಂಬರ್ 26ನೇ ತಾರೀಕಿಗೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕು, ಆದರೂ ಕೂಡ ಅದು ಮಾಡಿಲ್ಲ ಸರ್. ಇವರು ಶಿವಕುಮಾರ್ ಕೆ ಅನ್ನೋರು ಅಲ್ಲಿನ ಸೆಕ್ರೆಟ್ರಿ 12ವರೆಗೆ ಒಂದು ಸಂವಿಧಾನ ದಿನಾಚರಣೆ ಮಾಡೋಣ ಅಂತ ಹೇಳಿ ಕರೆದು ಅದು ಬೇರೆ ಒಂದು ಫೋಟೋ ಹಾಕಿಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳಿ ತಿಳಿಸಿ ಅಲ್ಲೂ ಕೂಡ ತಪ್ಪಿನ ಸಿಕ್ಬಿದ್ದಿದ್ದಾರೆ. ಸೊ ಇವರು ಮಾಡ್ತಾ ಹೋದರೆ ಸುಮಾರಿದೆ ಸರ್. ಇವರೆಲ್ಲ ಭ್ರಷ್ಟಾಚಾರ ಜೊತೆಗೆ ದೇಶದ್ರೋಹಿ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಅವ್ರನ್ನ ಕೂಡ ಅಮಾನತು ಮಾಡಬೇಕಂಥೇಳಿ ನಾವು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ ಸರ್.
ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಸಂವಿಧಾನದ 371 ಸಮರ್ಪಕ ಅನುಷ್ಠಾನಕ್ಕೆ ಆಗ್ರಹಿಸಿ ಆಗಸ್ಟ್ 13ರಿಂದ ಜಾಗೃತಿ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷ ಸಾಯಿಬಣ್ಣ ಜಮದಾರ್ ತಿಳಿಸಿದರು. ಆಗಸ್ಟ್ 13ರಂದು ಕಲಬುರಗಿ ಜಿಲ್ಲೆ ಚಿಂಚೋಳಿಯ ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿಯಿಂದ ಈ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಗುವುದು. ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಲ್ಲಿ ಸಂಚರಿಸಿ ಆಗಸ್ಟ್ 29ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಕೊನೆಗೊಳ್ಳಲಿದೆ. ಅಂದು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದರು. ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 371 ಅಡಿ ಸಮರ್ಪಕವಾಗಿ ಮುಂಬಡ್ತಿ ಕೊಡದೆ ಅನ್ಯಾಯ ಮಾಡುತ್ತಿರುವುದು ಖಂಡನಾರ್ಹ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು ಸಂವಿಧಾನದ ವಿರೋಧಿ ಧೋರಣೆ ಎಂದು ಹೇಳಿದ್ದರು. ಅತಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗವನ್ನು ಮುಖ್ಯವಾಹಿನಿಗೆ ತರುವುದಕ್ಕಾಗಿ 371 ಸವಲತ್ತು ಕಲ್ಪಿಸಲಾಗಿದೆ. 2013 ಜನವರಿ 1ರಿಂದ ಅನುಷ್ಠಾನಕ್ಕೆ ಬಂದಿದೆ. ಆದರೆ ಇದನ್ನು ಪರಿಣಾಮಕಾರಿಯಾಗಿ ಸರ್ಕಾರ ಅನುಷ್ಠಾನಗೊಳಿಸದ ಕಾರಣ ಈ ಭಾಗದವರಿಗೆ ಅನ್ಯಾಯವಾಗುತ್ತಿದೆ. ಉದ್ದೇಶಪೂರ್ವಕವಾಗಿಯೇ ಸರ್ಕಾರಿ ನೌಕರಿಗಳಲ್ಲಿ ಮುಂಬಡ್ತಿ ತಪ್ಪಿಸಲಾಗುತ್ತಿದೆ. ಇದನ್ನು ಸರಿಪಡಿಸುವವರಿಗೆ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದರು. ಕಲ್ಯಾಣ ಕರ್ನಾಟಕದವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಧ್ವನಿ ಎತ್ತಬೇಕು. ಸಂಘ ಸಂಸ್ಥೆಗಳು ಹೋರಾಟ ನಡೆಸಬೇಕು. ಇನ್ನೊಂದೆಡೆ ಜನಜಾಗೃತಿ ಕೂಡ ನಡೆಯಬೇಕು. ಹೀಗಾಗಿಯೇ ಜ್ಯೋತಿ ಯಾತ್ರೆ ಮೂಲಕ ಜನರಲ್ಲಿ ಅರಿವು ಮೂಡಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದರು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಹೊರತುಪಡಿಸಿದ್ದರೆ ಉಳಿದ ಜಿಲ್ಲೆಗಳಲ್ಲಿ ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ 8% ಮೀಸಲಾತಿ ಈ ಭಾಗದವರಿಗೆ ನೀಡಬೇಕು. ಖಾಸಗಿ ಕಂಪನಿ, ಶಾಲಾ, ಕಾಲೇಜು, ಆಸ್ಪತ್ರೆಗಳಲ್ಲಿ 80% ಉದ್ಯೋಗ ಕೊಡಬೇಕು. ಕೇಂದ್ರ ಸರ್ಕಾರ ಈ ಭಾಗಕ್ಕೆ ಪ್ರತಿ ವರ್ಷ 3,000 ಕೋಟಿ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದ್ದರು. ವೇದಿಕೆ ಜಿಲ್ಲಾ ಗೌರವ ಅಧ್ಯಕ್ಷ ಗಾಳೆಪ್ಪ ಅಂತಿ, ಹುಮ್ನಬ ಸಂಚಾಲಕ ಬಕ್ಕಪ್ಪ ಬೇಮಳಖೇಡ್, ಅಳನ್ ಸಂಚಾಲಕ ಡಿಎಸ್ ಹಡಲ್ಗಿ, ಸದಸ್ಯ ಭೀಮಗೊಂಡ ಬಾಳೂರೆ ಸೇರಿದಂತೆ ಇತರರು ಇದ್ದರು. 371 ಕಲಂನ ಒಂದು ಜ್ಯೋತಿ ಯಾತ್ರೆ ಅಂತಕ್ಕಂಥದ್ದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಜ್ಯೋತಿ ಯಾತ್ರೆಯನ್ನು ನಾವು 13/8/2024ರಂದು ಒಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಂದು ವೈಜನಾಥ್ ಪಾಟೀಲ್ ಅವರ ಸಮಾಧಿಯ ಸ್ಥಳದಿಂದ ನಾವೇನಂತ ಪ್ರಾರಂಭ ಮಾಡಿ ಅದನ್ನು 7 ಜಿಲ್ಲೆಗಳಲ್ಲಿ, ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ ಆ ಯಾತ್ರೆಯನ್ನು ತೆಗೆದುಕೊಂಡು ಹೋಗಿ ನಾವು ಬೆಂಗಳೂರಿನಲ್ಲಿ, ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ನಾವು ಒಂದು ದಿವಸ ಒಂದು ಸಾಂಕೇತಿಕ ಧರಣಿಯನ್ನು ಮಾಡೋದ್ರ ಮುಖಾಂತರ ನಾವು ಮುಕ್ತಾಯವನ್ನು ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಇದರಿಂದ ಅನೇಕ ಸರ್ಕಾರಿ ನೌಕರಸ್ಥರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರನ್ನ ಕೂಡಿ, ಜೊತೆಗೆ ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಏನು ಒಂದು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಉಪಯೋಗ ಆಗುವ ಹಾಗೆ ಸಮರ್ಪಕವಾಗಿ 371 ಜಾರಿಗೆ ಬರಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜಕಾರಣಿಗಳು, ಅದರಲ್ಲೂ ಕೂಡ ನಮ್ಮ ಭಾಗದ ಜನಪ್ರತಿನಿಧಿಗಳೇನಿದ್ದಾರೆ ಇವರು ನಾಲಾಯಕರದಾರ. ಇವರೀಗ ನಮಗೆ ಸಿಗಬೇಕಾದಂಥ ಸವಲತ್ತುಗಳು, ನಮಗೆ ಸಿಗಬೇಕಾದಂಥ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಪಡೆದುಕೊಳ್ಳಕ್ಕೆ ಇವರು ಅರ್ಹರಲ್ಲ. ಯಾಕಂದರೆ ಇವತ್ತು ನಮ್ಮ ಭಾಗದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಯಾಕಂದರೆ ಇವತ್ತು ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಬೇರೆ ಬೇರೆ VTUಗಳಲ್ಲಿ ನಮಗೆ ಪ್ರತಿಯೊಂದು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಎಲ್ಲ ಜಿಲ್ಲೆಯ ಎಲ್ಲ ಕಾಲೇಜುಗಳಲ್ಲಿ 8% ನಮ್ಗೆ 100 ಅಡ್ಮಿಷನ್ ಇದ್ದರೆ 8 ಅಡ್ಮಿಷನ್ ನಮ್ಮವ್ರಿಗೆ ಕೊಡಬೇಕು. ಕೊಡ್ತಾ ಇದ್ದಾರಾ? ಇಲ್ಲ. ಇವತ್ತು ಉದ್ಯೋಗದಲ್ಲೂ ಅದೇ, ಮುಂಬಡ್ತಿಯಲ್ಲೂ ಹಾಗೇನೆ. ಇವತ್ತು ಅದೆಲ್ಲ ಬಿಟ್ಬಿಟ್ಟು ಇವತ್ತು ನಮ್ಮ ಸ್ಥಳೀಯದಲ್ಲೇ ಇವತ್ತು ಖಾಸಗಿ ಕಂಪನಿಗಳದಾವ, ಖಾಸಗಿ ವಿಶ್ವವಿದ್ಯಾಲಯಗಳದಾವ, ಮೆಡಿಕಲ್ ಕಾಲೇಜ್ಗಳದಾವ, ಇಂಜಿನಿಯರಿಂಗ್ ಕಾಲೇಜ್ಗಳದಾವ. ಅಲ್ಲೂ ಕೂಡ ನಮ್ಮವ್ರಿಗೆ 80% ಮೀಸಲಾತಿ ಇದೆನಾ? ಇದರ ಬಗ್ಗೆ ರಾಜಕಾರಣಿಗಳು ಯಾಕೆ ಧ್ವನಿ ಎತ್ತಾ ಇಲ್ಲ? ಇವತ್ತು ಇಲ್ಲಿ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜ್ಗಳದಾವ, ಬೇರೆ ಬೇರೆ ಕಡೆ ಎಲ್ಲ ಮೆಡಿಕಲ್ ಕಾಲೇಜ್ಗಳದಾವ. ಅಲ್ಲೆಲ್ಲ ಪೇಮೆಂಟ್ ಶೀಟ್ ತೊಗೋತಾರೆ, HK ದೇವ್ರಿಗೆ ತೊಗೊಂಡು ಅಂತ ಹೇಳ್ತಾರೆ. ಯಾಕೆ ತೊಗೋತಾ ಇಲ್ಲ? ನಮ್ಮ HK ದೇವರಿಗೆ 80% ಯಾಕೆ ತೊಗೋತಾ ಇಲ್ಲ? ಮತ್ತು ಸಂವಿಧಾನ ಮಾಡಿ ಇವತ್ತು ಆರ್ಟಿಕಲ್ 371 ಕಲಂ ಜಾರಿ ಬಂದಿರೋ ಉದ್ದೇಶ ಆದರೂ ಏನು? ಇವೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಸರ್ಕಾರದ ವೈಫಲ್ಯಗಳು,
ಇವತ್ತು ಸರ್ಕಾರ ಏನದ ಇವತ್ತು ನಮಗೆ ಹೈದರಾಬಾದ್ ಕರ್ನಾಟಕದ ಜನರಿಗೆ, ಹೈದರಾಬಾದ್ ಕರ್ನಾಟಕದ ನಿರುದ್ಯೋಗಿ ಯುವಕರಿಗೆ ಇವತ್ತು ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ. ಇವತ್ತು ಒಂದೇ ಸರ್ಕಾರ ಅಲ್ಲ, ಇವು 3 ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾವ 2013ರಿಂದ 2024 ತನಕ. 3 ಸರ್ಕಾರದ ಗಮನಕ್ಕೆ ಈ ಭಾಗದ ಹಲವಾರು ಜನ ಮಾಧ್ಯಮದವರು ಇವತ್ತು ವರದಿಗಳನ್ನು ಮಾಡುವ ಮೂಲಕ, ಈ ಕಡೆ ಹೋರಾಟಗಾರರು ಹೋರಾಟಗಳ ಮಾಡುವ ಮೂಲಕ ಆ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಈ ಸರ್ಕಾರದವರು, ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಕಣ್ತಿರ್ಲಿಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರಮುಖವಾದಂಥ ಕೆಲವು ಅಜೆಂಡಾಗಳನ್ನು ಇಟ್ಕೊಂಡು ಇವತ್ತು ಹೈದರಾಬಾದ್ ಕರ್ನಾಟಕದ ಏನು 371J ಇವತ್ತು ನಮ್ಮ ಜೀವಾಳ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದರೆ ಇವತ್ತು ನಮ್ಮ ಭಾಗದ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದ್ದಾವೆ, ನಮ್ಮ ಭಾಗದ ಜನರಿಗೆ ಶೈಕ್ಷಣಿಕವಾಗಿ ಮೀಸಲಾತಿಗಳು ಸಿಗ್ತಾ ಇದ್ದಾವೆ. ಮುಂದೆ ಈ ಭಾಗದಲ್ಲಿ ಏನು ಖಾಸಗಿ ಕಂಪ್ನಿಗಳದಾವ, ಆ ಖಾಸಗಿ ಕಂಪ್ನಿಯಲ್ಲೂ ಕೂಡ ಏನು ವಿದರ್ಭ ಮಾದರಿಯಲ್ಲಿ 80% ನಮ್ಮವರಿಗೆ ಸ್ಥಳೀಯದವರಿಗೆ ನೌಕರಿಗಳನ್ನು ಕೊಡಬೇಕು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.